ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ಮಾವಿನ ಹಣ್ಣಿನ ಕಡುಬು ಮಾಡಿ ತೋರ್ಸಾಕ್ತೀನಿ. ಒಂದು ಸಾಂಪ್ರದಾಯಿಕವಾದ ಒಂದು ಕಡುಬು ಇದು. ಎಲ್ಲ ದೇವ್ರಿಗೂ ಇದನ್ನ ಎಡಿನೂ ಮಾಡ್ಬೋದು. ಅಕ್ಕಿ ಹಿಟ್ಟಿಂದಿರ್ತತಿ, ಮಸ್ತ್ ಇರ್ತತಿ. ಮಾವಿನ ಹಣ್ಣಿನಿಂತ್ರ ಮಾಡಿದ್ದು. ಈಗ ನೋಡ್ರಿ ತೋರ್ಸಾಕ್ತೇನೆ ನಾನು. ಈ ಥರ ಬರ್ತೈತಿ. ಬಾಳೆ ಎಲೆಯಲ್ಲೇನ ಇದನ್ನು ಮಾಡೋದಿರ್ತತಿ. ಈಗ ನೋಡ್ರಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೊಗೊಂಡಿದ್ದು ಹೇಳಾಕ್ತೀನಿ. ಬೆಲ್ಲದ ಪುಡಿ ಬೇಕ್ರಿ, ಕೊಬ್ಬರಿ ಬೇಕು, ಕೊಬ್ಬರಿ ಸಣ್ಣಂಗೆ ಪುಡಿ ಮಾಡಿದ್ದಿರ್ತೈತಲ್ರಿ ಅಂಥದ್ದು ಕೊಬ್ಬರಿ, ಏಲಕ್ಕಿ ಬೇಕ್ರಿ. ಏಲಕ್ಕಿಯನ್ನು ನಾನು ಇಲ್ಲಿ ತೊಗೊಂಡನಿ, ಜಜ್ಕೊಂಡು ಏಲಕ್ಕಿ ಕುಟ್ಟೆ. ಇದು ಕೊಬ್ಬರಿ ಪುಡಿ ತೊಗೊಂಡ್ರಿ. ಬೆಸ್ಟ್ ಇರುವಂಥ ಮಾವಿನ ಹಣ್ಣು ಬೇಕ್ರಿ. ಇದಕ್ಕೆ ಭಾಳ ಬೆಸ್ಟ್ ಆದ ಮಾವಿನ ಹಣ್ಣು ಸಿಕ್ಕಾವ್ರಿ, ಜವಾರಿ ಮಾವಿನ ಹಣ್ಣು. ಅವನ್ನ ನಾ ಇಲ್ಲೇ ತೊಗೊಂಡು ಮಾಡಿ ತೋರ್ಸಾಕ್ತೇನೆ ರೀ. ಮಾವಿನ ಹಣ್ಣು ಸೀಸನ್ ಇರೋದ್ರಾಗ ಇದೊಂದು ಸಾಂಪ್ರದಾಯಿಕವಾದ ಒಂದು ಕಡುಬನ್ನು ಮಾಡಿ ತಿನ್ನೋದ್ರಿಂತ ಖುಷಿ ಆಗ್ತತಿ. ಈಗ ನೋಡ್ರಿ ಎಷ್ಟು ಚಂದ ಮಾವಿನ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡು ಅದರಿಂತ ಇದನ್ನೆಲ್ಲ ತಗೋತೀನಿ ನೋಡ್ರಿ. ಒಳಗಿಂದೆಲ್ಲ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕಾಗ್ತತಿ. ನೋಡ್ರಿ ಇಷ್ಟು ಬರ್ತತಲ್ರಿ. ಇದನ್ನೆಲ್ಲ ನಾನು ತಗೊಳಕತ್ತೇನೆ ರೀ. ಇದಷ್ಟು ತಗೊಂಡು ನಾನು ಮಿಕ್ಸಿಗೆ ಹಾಕೋತೇನೆ ರೀ. ನೋಡ್ರಿ ಇದನ್ನಷ್ಟು ಚಂದಂಗೆ ಹಿಂಗೆ ತಗೋಬೇಕ್ರಿ ಅದನ್ನು. ಆಮೇಲೆ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡೈತ್ರಿ, ಬೆಲ್ಲದ ಪೌಡ್ರೂ ಐತಿ, ಏಲಕ್ಕಿ ಪೌಡ್ರೂ ಮಾಡ್ಕೊಂಡೈತ್ರಿ. ಈಗ ನೋಡ್ರಿ ಇದನ್ನಷ್ಟು ನಾನು ಚಂದಂಗೆ ಹಿಂಗೆ ಒಳಗಿಂದ ಅದು ಹಿಂಗೆ ಮಾಡಿ ತಗೋಬೇಕ್ರಿ. ಅದನ್ನು ಅದಷ್ಟು ಬೇಕು ನೋಡ್ರಿ, ಒಳಗಿಂದಷ್ಟು ಹಿಂಗೆ ಈ ಥರ ನಾನು ತಗೊಂಡು ಅದ್ರೊಳಗೆ ಇದರಿಂದ ಮಾಡಿ ತೋರ್ಸಾಕ್ತೇನೆ ರೀ ಕಡುಬ. ಈಗ ನೋಡ್ರಿ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಬೆಸ್ಟ್ ಮಾವಿನ ಹಣ್ಣು ಬರ್ತಾವಲ್ರಿ. ಈಗ ಮಾಡಿ ತಿನ್ನೋದು ಭಾಳ ಬೆಸ್ಟ್ ಅನ್ನಿಸ್ತತ್ರಿ. ಈಗ ನೋಡ್ರಿ ಇದನ್ನು ಕಟ್ ಮಾಡಿ ನಾ ತಗೊಳಕ್ತೇನೆ ರೀ. ಈಗ ಮಾವಿನ ಹಣ್ಣು ಭಾಳ ಚಲೋ ಇರೋದ್ರಿಂದ ಇಷ್ಟು ತೊಗೊಂಡು ಬಂದುಬಿಡ್ತತ್ರಿ ಅದು. ಅದಕ್ಕೆ ಬೆಸ್ಟ್ ಆಗಿರುವಂಥ ಮಾವಿನ ಹಣ್ಣು ತಂದು ಇದನ್ನು ಮಾಡ್ಬೇಕ್ರಿ ಈ ಕಡುಬನ್ನು. ಮಾವಿನ ಹಣ್ಣು ನೋಡ್ರಿ ಸೀಸನ್ ಇರೋದ್ರಾಗನ ತಿನ್ಬೇಕಂತ ಹೇಳ್ತಾರಲ್ರಿ. ಮಾವಿನ ಹಣ್ಣಿನಿಂದ ಈ ಚರ್ಮದ ಎಲ್ಲ ಚರ್ಮಕ್ಕೆ ಭಾಳ ಚಲೋ ಆತ್ರಿ ಮಾವಿನ ಹಣ್ಣು. ಬೆಸ್ಟ್ ರೀ, ಎನರ್ಜಿಕತ್ರಿ. ನೋಡ್ರಿ ಇದನ್ನ ಮಾವಿನ ಹಣ್ಣನ್ನು ಎಲ್ಲ ನಾನು ಕಟ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕೋಬೇಕ್ರಿ. ಈಗೆಲ್ಲನೂ ನಾನು ಕಟ್ ಮಾಡ್ಕೊಳಕ್ತೇನೆ. ಸಣ್ಣಂಗೆ ಪೀಸ್ ಮಾಡ್ಕೊಂಡು ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ. ಇಷ್ಟು ತುಂಡು ಮಾಡ್ಕೊಂಡು ನಾವೇನು ಮಾಡ್ಬೇಕಂದ್ರೆ ಇದನ್ನು ಅಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕ್ರಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ ನಾನು. ಇದನ್ನ ಮಾಡ್ಕೊಂಬಂದು ಇದಕ್ಕೆ ಮತ್ತೆ ಅಕ್ಕಿ ಹಿಟ್ಟು ಹಾಕಿ ಮಾಡ್ಬೇಕಾಗ್ತತ್ರಿ. ಈಗ ನೋಡ್ರಿ ಇದನ್ನು ಅಕ್ಕಿ ಹಿಟ್ಟು ಹಾಕೋಬೇಕ್ರಿ. ಇದಕ್ಕೆ 1 ಕಪ್ನಷ್ಟು ಇಷ್ಟು ಅಕ್ಕಿ ಹಿಟ್ಟು ಹಾಕೊಳಕ್ತಾನೆ ರೀ ನಾನು. ಈಗ 1-2 ಮಾವಿನಕಾಯಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ತಗೋರಿ. ಒಂದು ಎಷ್ಟು ಹಾಕಿರ್ತೀರಿ ಅದರಷ್ಟನ್ನ ಅಕ್ಕಿ ಹಿಟ್ಟನ್ನು ಹಾಕೋಬೇಕ್ರಿ. ಈಗ ನೋಡ್ರಿ ಇದು ಗಟ್ಟಿ ಆತ್ರಿ. ಇಷ್ಟು ಗಟ್ಟಿ ಆಗಬಾರ್ದು. ಒಂದು ಸ್ವಲ್ಪ ಇದಕ್ಕೆ ಹಾಲು ಹಾಕಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದು ಇಷ್ಟು ಗಟ್ಟಿ ಆಗೈತಲ್ರಿ. ನಾ ಒಂದು 4 ಚಮಚ ಹಾಲು ಹಾಕೊಳಕ್ತಾನೆ. ಹಾಲು ಹಾಕ್ಕೊಂಡು ಒಂದು ಹದಕ್ಕೆ ತರಬೇಕ್ರಿ ಅದನ್ನ. ನೋಡ್ರಿ ಈಗ ತೋರಿಸ್ತೀನಿ ನಾನು ಎಷ್ಟು ಮಾಡ್ಬೇಕಂತ ಹೇಳಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಅದಕ್ಕೆ. ಯಾಕಂದ್ರೆ ಹಿಟ್ಟನ್ನು ಹಾಕಿರ್ತೈತ್ರಿ ಇದು ಹಣ್ಣಿಗೆ ಒಂದು ಸ್ವಲ್ಪ ಅಂಥೇಳಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ. ಉಪ್ಪು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಂಡಿದ್ದು ನಿಮಗೆ ತೋರಿಸ್ತೀನಿ ಹೆಂಗಿರ್ಬೇಕಂತ ಹೇಳಿ. ಇನ್ನೊಂದು ಸ್ವಲ್ಪ ಇಷ್ಟು ಇರ್ಬೇಕು ನೋಡ್ರಿ. ಇಷ್ಟು ಇತ್ತಂದ್ರೆ ನಮಗೆ ಕಡುಬು ಮಾಡೋಕೆ ಮಸ್ತ್ ಆಗುತ್ತೆ ರೀ. ನಿಮ್ಗೆ ಕನ್ಸಿಸ್ಟೆನ್ಸಿ ತೋರಿಸೇನು ನಾನು. ಇಷ್ಟು ಇತ್ತಂದ್ರೆ ಕಡುಬು ಮಾಡ್ಬೋದು. ಕಡುಬು ಮಾಡೋಕೆ ನಾನು ಇದನ್ನು ಮಿಕ್ಸಿ ಜಾರಿಂತ್ರ ಒಂದು ಬೌಲಿಗೆ ತಗೊಳಕ್ತೇನೆ ರೀ. ಇದು ಎಲ್ಲ ಸೀಸನ್ದಾಗ ಈ ಎಲ್ಲ ಟೈಪು ಒಂದು ವೆರೈಟಿ ತಿನ್ಬೇಕು ಅನ್ನಿಸ್ತೈತಲ್ರಿ. ಅವಾಗ ಇದನ್ನು ಒಂದು ಸಲ ಮಾಡ್ಕೊಂಡು ತಿನ್ಬೋದು ರೀ. ಈಗ ತುಪ್ಪ ಹಾಕೊಳಕ್ತೇನೆ ನೋಡ್ರಿ. ಒಂದು ಪ್ಯಾನಿಗೆ ನಾನು ಫಸ್ಟ್ ತುಪ್ಪ ಹಾಕೊಳಕ್ತೇನೆ ರೀ. ಇದು ತುಪ್ಪ ಎಲ್ಲ ಒಂದು ಸ್ವಲ್ಪ ಅದು ಕರಗಬೇಕ್ರಿ. ಅದು ತುಪ್ಪ ಕರಗಿಂದ ನಾನು ಕೊಬ್ಬರಿ ಪೌಡ್ರ್ ಏನು ಮಾಡ್ಕೊಂಡಿದ್ನಲ್ರಿ ಅದನ್ನು ಇದಕ್ಕೆ ಹಾಕೊಳಕ್ತೇನೆ ರೀ. ಕೊಬ್ಬರಿ ಪೌಡ್ರ್ ಹಾಕೊಂಡಿಂದ ತುಪ್ಪ ಹಾಕೊಂಡಿಂದ ಈಗ ಕೊಬ್ಬರಿನೂ ಹಾಕೊಂಡೈತ್ರಿ. ಅದಕ್ಕೆ ಒಂದು ಸ್ವಲ್ಪ ನಾನು ಬೆಲ್ಲನೂ ಹಾಕೋತೀನಿ. ಇದನ್ನು ತುಪ್ಪದಾಗ ಸ್ವಲ್ಪ ನಾನು ಕೊಬ್ಬರಿಯನ್ನು ಹಿಂಗೆ ಕೈಯಾಡಿಸ್ಕೋಬೇಕ್ರಿ. ಇದನ್ನು ತುಪ್ಪದಾಗ ಹುರಿಬೇಕು. ಇದನ್ನ ಸ್ವಲ್ಪ ಆಮೇಲೆ ನಾವು ಬೆಲ್ಲನೂ ಇದಕ್ಕೆ ಹಾಕೋಬೇಕಾಗ್ತದೆ. ಈಗ ನೋಡಿರಿ ತುಪ್ಪದಾಗ ನಾವು ಕೊಬ್ಬರಿ ಹುರ್ಕೊಳಕ್ತೇನೆ ರೀ. ಇಷ್ಟ ಸ್ವಲ್ಪ ಬೆಚ್ಚಗೆ ಮಾಡೋದತ್ತಾರಲ್ರಿ, ಅಷ್ಟು ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ಕಲರ್ ಬರ್ಬೇಕಷ್ಟ ಬಂದಿಂದ ಈಗ ನಾನು ಬೆಲ್ಲನೂ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಬೆಲ್ಲ ಚೆಂದಂಗೆ ಪುಡಿ ಮಾಡಿದ್ದಿರ್ತೈತಲ್ರಿ ಅದನ್ನು ಹಾಕಿ ತುಪ್ಪ, ಬೆಲ್ಲ ಮತ್ತು ಕೊಬ್ಬರಿ ಇದಷ್ಟು ಚೆಂದಂಗೆ ಮಿಕ್ಸ್ ಆಗ್ಬೇಕ್ರಿ. ಇದು ಚೆಂದಂಗೆ ಮಿಕ್ಸ್ ಆಗಕತ್ತೈತೆ ನೋಡ್ರಿ. ಈಗ ಕೊಬ್ಬರಿ ಪುಡಿ, ಬೆಲ್ಲ,
ತುಪ್ಪ ಎಲ್ಲ ಮಿಕ್ಸ್ ಆಗ್ತತೆ. ಇದು ಒಳಗದ ಹೂರ್ಣ ಆಗ್ತತ್ರಿ, ಅದಕ್ಕೆ ಕಡ್ಬಿಗೆ ಅದಕ್ಕೆ ಹೇಳೇನ ಇದನ್ನು ಮಾಡ್ಕೊಳಾಗ್ತೈತೆ ರೀ. ಈಗ ನೋಡ್ರಿ ಇದೆಲ್ಲ ರೆಡಿ ಆಯ್ತು. ಈಗ ನಾನು ಬೆಲ್ಲನೂ ಕರೆಕ್ಟ್ ಎಷ್ಟು ಕೊಬ್ಬರಿ ಐತಿ ಅಷ್ಟು ಬೆಲ್ಲನೂ ತೊಗೊಂಡಿನಿ. ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೋಬೋದು. ಈಗ ಇಷ್ಟ ಐತೆ ನೋಡ್ರಿ, ಹಿಂಗೆ ಬಂದೈತೆ ನೋಡ್ರಿ. ಇದು ಎಲ್ಲನೂ ಚಂದಂಗೆ ಮಿಕ್ಸ್ ಆತ್ರಿ. ಈಗ ಕೊಬ್ಬರಿನೂ ಹೆಲ್ದಿ ಅಲ್ರಿ, ಬೆಲ್ಲ ಕೊಬ್ಬರಿ ಇದೊಂದು ಟೇಸ್ಟನ್ನು ಬೇರೆ ಇರ್ತೈತಿ. ಇದಕ್ಕೂ ಮತ್ತು ಏಲಕ್ಕಿ ಪೌಡ್ರ್ ಅದು ಹಾಕಿ ಇದನ್ನ ಟೇಸ್ಟಿಯಾಗಿ ಮಾಡ್ಕೊಂಡು ಆಮೇಲೆ ನೋಡ್ರಿ ಏಲಕ್ಕಿ ಪೌಡ್ರನ್ನು ಇದಕ್ಕೆ ಹಾಕೋತಾನೆ ರೀ. ಹಾಕೊಂಡಿಂದ ಕಡುಬು ಮಾಡ್ಬೇಕ್ರಿ. ಅದನ್ನ ಮಾವಿನ ಹಣ್ಣಿನ ಕಡುಬು ಎಷ್ಟು ಚಂದ ಆಗ್ತಾವ್ರಿ, ಎಷ್ಟು ಟೇಸ್ಟ್ ಆಗ್ತಾವೆ ನೋಡ್ರಿ. ಈಗ ಇದನ್ನು ಕೊಬ್ಬರಿ ಪುಡಿ ಎಲ್ಲ ನಾನು ರೆಡಿ ಮಾಡ್ಕೊಂಡೀನಿ. ಇಲ್ಲೊಂದು ಸ್ವಲ್ಪ ನಾನು ಬಾಳೆ ಎಲೆ ತೊಗೊಂಡನ್ರಿ. ಬಾಳೆ ಎಲೆ ಒಳಗನ ಇದನ್ನು ಮಾಡೋದಿರ್ತೈತಿ. ಸ್ಟೀಮ್ ಮೇಲೆ ಕುದಿಬೇಕು ಇವು ನೋಡ್ರಿ. ಈ ಬಾಳೆ ಎಲೆಗೆ ನಾನು ಸ್ವಲ್ಪ ತುಪ್ಪನೂ ಹಚ್ಕೊಳಾಗ್ತಾನೆ ರೀ. ತುಪ್ಪ ಹಚ್ಕೊಂಡು ಮಾಡ್ಬೇಕಾಗ್ತೈತೆ ನೋಡ್ರಿ. ಈಗ ಬಾಳೆ ಎಲೆ ತೋರ್ಸಾಗ್ತಾನೆ ನೋಡ್ರಿ. ಬಾಳೆ ಎಲೆಯನ್ನು ನೀವು ಇಷ್ಟ ತೊಗೊಂಡು ಅದ್ರ ಮಧ್ಯಕ್ಕೆ ತುಪ್ಪ ಹಚ್ಬೇಕ್ರಿ ಸ್ವಲ್ಪ ನೋಡ್ರಿ. ಈಗ ತುಪ್ಪ ಹಿಂಗೆ ಮಾಡಿ ಅದು ಎಲ್ಲಿ ಹಾಕ್ತೀವಿ ನೋಡ್ರಿ, ನಾವು ಅದನ್ನು ಕಡುಬು ಮಾಡ್ತೀವಿ ಅಲ್ಲೇನ ನಾವು ತುಪ್ಪ ಹಚ್ಕೋಬೇಕ್ರಿ ಅದಕ್ಕೆ ಬಾಳೆ ಎಲೆಗೆ ಸ್ವಲ್ಪ. ಈಗ ತುಪ್ಪ ಹಚ್ಕೊಂಡಾದ್ಮೇಲೆ ನಾವೇನು ಮಾವಿನ ಹಣ್ಣಿಂದ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಇದಕ್ಕೆ ಹಾಕ್ಬೇಕ್ರಿ ನೋಡ್ರಿ. ತೋರಿಸ್ ನಿಮ್ಗೆ ಇಷ್ಟು ಇರ್ಬೇಕು ನೋಡ್ರಿ. ಅದು ಇಷ್ಟು ಗಟ್ಟಿ ಇರ್ಬೇಕು. ಇಷ್ಟಿತ್ತಂದ್ರೆ ಅದನ್ನು ಮಧ್ಯಕ್ಕನ ಅದನ್ನ ಹಾಕಿ ಒಂದಿಷ್ಟು ಮಾಡಿ ಆಮೇಲೆ ಅದ್ರೊಳಗೆ ನಾವೇನು ಕೊಬ್ಬರಿದು ಮಾಡ್ಕೊಂಡಿರ್ತೀವಲ್ರಿ, ಈಗ ನೋಡ್ರಿ ಇದಕ್ಕೆ ಹಾಕೊಂಡು ಕೊಬ್ಬರಿದು ಸ್ಟಫಿಂಗ್ ಮಾಡೋದಿರ್ತೈತಲ್ಲ ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಇಷ್ಟ ಮಧ್ಯಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕ್ರಿ. ಅದನ್ನ ಎಷ್ಟು ಬೇಕಷ್ಟ ಹಿಡಿಯಷ್ಟ ಹಾಕೋಬೇಕು. ಅದನ್ನ ಹಾಕೊಂಡು ಏನು ಮಾಡ್ಬೇಕಂದ್ರೆ ಇದನ್ನ ಎಲೆ ಮಡಿಚಿ ಬಿಡ್ಬೇಕ್ರಿ. ಹಗುರ ತೊಗೊಂಡು ಹಿಂಗೆ ಫೋಲ್ಡ್ ಮಾಡ್ಬೇಕ್ರಿ. ಇದನ್ನ ಕರೆಕ್ಟ್ ಫೋಲ್ಡ್ ಮಾಡ್ಬೇಕ್ರಿ. ಮತ್ತು ಅಂದ್ರೆ ಅದು ಕಡುಬು ಚಂದ ಬರ್ತೈತೆ ರೀ. ಈಗ ನೋಡ್ರಿ ಇಷ್ಟು ಫೋಲ್ಡ್ ಮಾಡಿಬಿಡೋದು. ಇಷ್ಟಾದ್ರೆ ಅದನ್ನ ಆಯ್ತು ರೀ. ಇಷ್ಟು ಮಾಡಿ ನಾವು ಎಲ್ಲನೂ ಹಿಂಗೆ ಮಾಡ್ಕೋಬೇಕ್ರಿ. ಕಡುಬು ಮಾಡ್ಕೊಂಡು ಇಲ್ಲಿ ಒಂದು ಸಾನ್ಗಿ ತೊಗೊಂಡು ಅದ್ರೊಳಗೆ ನಾವು ಇಟ್ಟು ಅದನ್ನ ಸ್ಟೀಮ್ ಮೇಲೆ ಬೇಯಿಸ್ಕೋಬೇಕಾಗ್ತತಿ. ಅದಕ್ಕೆ ನೋಡ್ರಿ ಇದನ್ನ ಇದ್ರೊಳಗೆ ಇಟ್ಕೊಳಾಗ್ತಾನೆ ನಾನು. ಇದಕ್ಕೆ ಮತ್ತು ನಾ ಇನ್ನೊಂದು ಎಲೆ ತೊಗೊಂಡು ಅದಕ್ಕೂ ತುಪ್ಪ ಹಚ್ಕೊಳಾಗ್ತಾನೆ ರೀ. ತುಪ್ಪ ಹಚ್ಕೊಂಡು ಅದನ್ನು ಮತ್ತು ಮಾವಿನ ಹಣ್ಣಿಂದು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಇಷ್ಟು ಮಾಡ್ಕೊಂಡು ಅದಕ್ಕೆ ಅದ್ರೊಳಗೆ ಇದನ್ನು ಹಾಕೋಬೇಕ್ರಿ, ಕೊಬ್ಬರಿ ಪೌಡ್ರ್ ಹಾಕೋಬೇಕದು. ಇಷ್ಟು ಮಾಡ್ಬೇಕು ನೋಡ್ರಿ. ಅದು ಎಲೆ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊಂಡು ನಾವು ಮಧ್ಯಕ್ಕನ ಸ್ವಲ್ಪ ಕೊಬ್ಬರಿ ಪೌಡ್ರ್ ಇಲ್ಲಿ ಹಾಕೋಬೇಕ್ರಿ. ಈಗ ಹಾಕೊಳಾಗ್ತಾನೆ ನೋಡ್ರಿ. ಇದನ್ನು ಮತ್ತೆ ಚಂದಂಗೆ ನೀಟಂಗೆ ಪೌಡ್ ಮಾಡ್ಬೇಕ್ರಿ. ಇದನ್ನು ನೋಡ್ರಿ ಇಷ್ಟು ಪೌಡ್ ಆತಂದ್ರೆ ಅದು ಅಂದ್ರೆ ಅದನ್ನು ಹಿಂಗೆ ಸಾನ್ಗೆ ಒಳಗೆ ಇಟ್ಬಿಡ್ಬೇಕ್ರಿ. ಇಷ್ಟಿಟ್ಟ ನೋಡ್ರಿ. ಈಗ ಇನ್ನೊಂದು ತೊಗೊಂಡು ನಾವು ತುಪ್ಪ ಹಚ್ಚಿ ಅದನ್ನು ಇದೇ ಥರನ ಮಾಡ್ಕೊಂಡು ಇಟ್ಕೋತಾನೆ ರೀ. ಇಷ್ಟು ಹಚ್ಕೋಬೇಕು ನೋಡ್ರಿ. ತುಪ್ಪ ಹಚ್ಚೋದ್ರಿಂತ ಅದು ಬೇಗ ಇದು ಎದ್ದು ಬಂದುಬಿಡ್ತೈತಲ್ರಿ, ಅದಕ್ಕೆ ತುಪ್ಪ ಹಚ್ಕೋತಾರೋ. ಈಗ ನೋಡ್ರಿ ಇಷ್ಟ ಹಾಕ್ಕೊಂಡು ಅದಕ್ಕೆ ಭಾಳ ತೆಳಗೂ ಹಾಕಬಾರ್ದು, ದಪ್ಪನೂ ಹಾಕಬಾರ್ದು. ಇಷ್ಟ ಮೀಡಿಯಮ್ ಆಗಿ ಹಾಕ್ಕೊಂಡು ಅದಕ್ಕೆ ಏನು ಕೊಬ್ಬರಿ ಬೆಲ್ಲ ಇರ್ತೈತಲ್ಲ ಅದನ್ನು ಒಳಗೆ ಹಾಕ್ಕೊಂಡು ಆಮೇಲೆ ಅದನ್ನು ಫೋಲ್ಡ್ ಮಾಡ್ಬೇಕ್ರಿ. ನೋಡ್ರಿ ಈಗ ಇಷ್ಟ ಆತಲ್ರಿ. ಇದನ್ನು ನಾನು ಫೋಲ್ಡ್ ಮಾಡೋದು ನಿಮಗೆ ತೋರ್ಸಾಗ್ತಾನೆ ರೀ. ಇಷ್ಟು ಮಾಡಿ ಅದನ್ನ ನಾ ಮೂರನ್ನು ಇವು ಸಾನ್ಗೆ ಒಳಗೆ ಇಟ್ಕೊಂಡು ಇದನ್ನು ಒಂದಿಷ್ಟು ನೀರು ತೊಗೊಂಡೇನ್ರಿ ಒಂದು ಬುಟ್ಟಿ ಒಳಗೆ. ಆ ನೀರು ಕಾಯ್ದಿದ್ರಾಗ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನ ಇಟ್ಕೊಳಕ್ತಾನೆ. ಇಟ್ಟು ಒಂದು ಸ್ವಲ್ಪ ಮುಚ್ಚಿ ಬಿಡೋದ್ರಿ. ಮುಚ್ಚಿ 10 ಮಿನಿಟ್ ಬಿಡ್ಬೇಕ್ರಿ. ಅದನ್ನ 10 ಮಿನಿಟ್ ಆದ ನಂತರ ಅವು ಸ್ಟೀಮ್ ಮೇಲೆ ಎಲ್ಲ ಬೆಂದಿರ್ತಾವ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವು. ಸ್ಟೀಮ್ ಮೇಲೆ ಆಗಿರ್ತಾವಲ್ರಿ ಅವು, ಭಾಳ ಚಂದ ಬಂದಿರ್ತಾವೆ. ಅದಕ್ಕೆ ನೀವು ನೋಡಿ 10 ಮಿನಿಟ್ ಆದಮೇಲೆ ಅದನ್ನ ಎಲ್ಲ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ತಗೋಬೇಕ್ರಿ. ಈಗ ನೋಡ್ರಿ ನಿಧಾನಕ್ಕೆ ಅದನ್ನ ತಕ್ಕೊಂಡಿಂದ ಅದನ್ನ ಸ್ವಲ್ಪ ಒಂದು 5 ನಿಮಿಷ ಅದನ್ನ ಆರಕ್ಕೆ ಬಿಟ್ಟು ಆಮೇಲೆ ತಗೋಬೇಕ್ರಿ ಅದನ್ನ. ಈಗ ನೋಡ್ರಿ ಇದ್ರೊಳಗೆ ಒಂದು ತಟ್ಟೆ ಒಳಗೆ ನಾನು ಅದನ್ನ ಇಟ್ಕೊಂಡು ಹೋಗ್ತಾನೆ. ನಿಮಗೆ ತೋರಿಸ್ತೀನಿ ಹೆಂಗೆ ಬಂದೈತೆ ಅಂತ ಹೇಳಿ. ಮಸ್ತ್ ಬಂದಿರ್ತಾವ್ರಿ ಕಡುಬು. ಭಾಳ ಅಂದ್ರೆ ಭಾಳ ಟೇಸ್ಟೂ ಹಂಗಾಗಿರ್ತಾವೆ. ಈಗ ನೋಡ್ರಿ ಹಿಂಗೆ ಬಂದಿರ್ತಾವೆ. ಈಗ ಇದರೊಳಗನ ನಾನು ಮತ್ತೆ ಇನ್ನೊಂದು ಸಲನೂ ನಾನು ಇಟ್ಟನಿ, ಅವನು ನಿಮಗೆ ತೋರ್ಸಾಗ್ತಾನೆ. ಮಾವಿನ ಹಣ್ಣಿನ ಅಕ್ಕಿ ಹಿಟ್ಟಿನಿಂದ ಮಾಡಿದ್ದು ಕಡುಬು ರೀ. ಇದು ಸಾಂಪ್ರದಾಯಿಕವಾದ ಒಂದು ರೆಸಿಪಿ. ಇದು ನಾನು ತೋರ್ಸಾಕತ್ತಿದ್ದು ಸೀಸನ್ದಾಗ ಅಷ್ಟೇ ಮಾಡೋಕ್ಕೆ ಬರ್ತೈತಿ ಮಾವಿನ ಹಣ್ಣು ಇರುವಾಗ. ಅದಕ್ಕೆ ನೀವು ಒಂದು ಸಲ ಈ ಟೇಸ್ಟನ್ನು ನೋಡ್ಲಿ ಅಂತ ಹೇಳಿನ ನಾ ಇದನ್ನು ಮಾಡಿ ತೋರ್ಸಾಕ್ತೇನೆ ರೀ. ನೋಡಿರಿ ಹಿಂಗೆ ಬರ್ತೈತೆ ನೋಡ್ರಿ. ಅದು ಬಾಳೆ ಎಲೆ ಒಳಗನ ಅದನ್ನ ಫೋಲ್ಡ್ ಮಾಡಿರ್ತೀವಲ್ರಿ, ಅದು ಹಿಂಗೆ ಬಂದುಬಿಡ್ತೈತಿ. ಸ್ವಲ್ಪ ನಾವು ಚೆಂದಂಗೆ ದಪ್ಪ ಹಂಗೆ ಹಾಕ್ಕೊಂಡ್ರೆ ಇಷ್ಟು ಚಂದ ಬರ್ತೈತೆ ರೀ, ಇನ್ನೂ ಚಂದ ಬರ್ತೈತಿ.
ಈಗ ನೋಡ್ರಿ ನಡು ನಾನು ಇದನ್ನು ಹಾಕೊಳಾಕ್ತೇನೆ, ಕೊಬ್ಬರಿ ಪೌಡ್ರ್ ಹಾಕೊಳಾಕ್ತೇನೆ. ಹಾಕೊಂಡಾದ್ಮೇಲೆ ಅದನ್ನ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಸ್ಟೀಮ್ ಮೇಲೆ ಅದನ್ನ ಕುದಿಸ್ಬೇಕ್ರಿ. ನೋಡ್ರಿ ಇದನ್ನ ಆಯ್ತಲ್ರಿ, ಇಷ್ಟಿಟ್ಟು ನಾನು ಮತ್ತೊಂದು 10 ನಿಮಿಷ ಅದನ್ನ ಬಿಟ್ಟು ತೆಗೆದು ನಿಮಗೆ ತೋರ್ಸಾಕ್ತೇನೆ ರೀ ಹೆಂಗೆ ಬಂದೈತೆ ನೋಡ್ರಿ. ವಾವ್, ಮಸ್ತ್ ಬಂದಿರ್ತೈತೆ ನೋಡ್ರಿ. ಹಿಂಗೆ ಅದನ್ನು ದಪ್ಪಂಗೆ ಹಾಕಿದ್ರೆ ಚಂದ ಬರ್ತೈತೆ ರೀ. ಈಗ ಬೆಸ್ಟ್ ಆಗಿರುವಂಥ ಒಂದು ಮಾವಿನ ಹಣ್ಣಿನ ಕಡುಬನ್ನು ನಾನು ರೆಡಿ ಮಾಡಿ ತೋರ್ಸಾಕ್ತೀನಿ. ನೀವು ಒಂದು ಸಲ ಮಾಡಿ ತಿನ್ನಿರಿ. ಬಿಸಿ ಬಿಸಿದಿದ್ದಾಗನ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಹತ್ತತಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ ಮಾವಿನ ಹಣ್ಣಿನ ಕಡುಬು. ಅದಕ್ಕೆ ನೀವು ಒಂದು ಸಲ ಈ ಸೀಸನ್ ಇರೋದ್ರಾಗನ ಇದೇ ಥರ ಒಂದು ಮಾವಿನ ಹಣ್ಣಿನ ಕಡುಬ ಮಾಡಿ ತಿನ್ರಿ ಅಂತ ಹೇಳಿ ಹೇಳಾಕ್ತಾನೆ ನೋಡ್ರಿ. ಫಸ್ಟ್ ಕ್ಲಾಸ್ ಆಗೈತಿ ಮಾವಿನ ಹಣ್ಣಿನ ಕಡುಬ. ಅದು ಇದ್ರ ಹೋಳ್ಗಿಕಿತನೂ ಟೇಸ್ಟ್ ಬರ್ತೈತೆ ರೀ ಕಡುಬು. ಯಾಕಂದ್ರೆ ಮೆತ್ತಗೆ ಇರುತ್ತತಿ ಮತ್ತು ಅದಕ್ಕೆ ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ಇರುವಾಗ ತಿಂದ್ರೆ ಭಾರಿ ಮಸ್ತ್ ಹತ್ತತ್ರಿ ನೋಡ್ರಿ. ಈಗ ಬೆಸ್ಟ್ ಆಗಿರುವಂಥ ಒಂದು ಸಾಂಪ್ರದಾಯಿಕವಾದ ಮಾವಿನ ಹಣ್ಣಿನ ಕಡುಬನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಅದನ್ನ ಸರ್ವ್ ಮಾಡೀನಿ. ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ಇರುವಾಗಲೇ ತಿಂದುಬಿಡ್ಬೇಕ್ರಿ ಅದನ್ನ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಮಸ್ತ್ ಆಗಿರುವಂಥ ಒಂದು ಮಾವಿನ ಹಣ್ಣಿನ ಕಡುಬು ತಯಾರಾಗೈತೆ ನೋಡ್ರಿ. ಬೆಸ್ಟ್ ಆಗಿರ್ತೈತೆ ರೀ. ಇದೇ ಥರ ಮಾವಿನ ಹಣ್ಣು ಇದ್ದಾಗ, ಸೀಸನ್ ಇದ್ದಾಗ ಇದು ಕಡುಬನ್ನು ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗ ತಿಂದ ನಮಗೂ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಎಷ್ಟು ಮಸ್ತ್ ಆಗಿರುವಂಥ ಒಂದು ಕಡುಬನ್ನು ತೋರ್ಸಾಕ್ತಾನೆ ನೋಡ್ರಿ. ಭಾಳ ಇದು ಹಗೂರ ತೊಗೋಬೇಕ್ರಿ ಇದನ್ನು, ಅಷ್ಟು ಮಸ್ತಾಗಿರ್ತತಿ. ಇದು ಸೂಪರ್ ಆಗಿರ್ತತಿ. ಈಗ ನಾನು ಇದನ್ನ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗೈತೆ ಅಂತ ಹೇಳಿ. ಒಳಗೆ ಸ್ಟಫ್ ಮಾಡಿದ ಕೊಬ್ಬರಿ ಎಷ್ಟು ಚಂದ ಬಂದಿರ್ತೈತೆ ನೋಡ್ರಿ. ಬಿಸಿ ಬಿಸಿ ಐತಲ್ರಿ, ಅದಕ್ಕೆ ನಾನು ತೋರ್ಸಾಕ್ತೀನಿ. ಭಾಳ ಮಸ್ತ್ ಬಂದಿರ್ತೈತೆ ಅದು ಕೊಬ್ಬರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಭಾರಿ ಬಿಸಿ ಬಿಸಿ ಇರುವಾಗ ಅದಕ್ಕೆ ತಿನ್ನತ್ ಹೇಳೋದ್ರಿ, ಮಸ್ತ್ ಇರ್ತೈತೆ.